ಅವ್ರಿಗೆ ಅದು ಮಾಮೂಲಿ ಆಗೋಗ್ಬಿಟ್ಟಿದೆ. ಮತ ಚೋರಿ, ವೋಟ್ ಚೋರಿ, ಆಮೇಲೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಇವು ಸರಿ ಇಲ್ಲ. ಪ್ರತಿ ಎಲೆಕ್ಷನ್ ಯಾವ್ಯಾವ ಸೋಲ್ತೈತೋ ಮಾರನೇ ದಿನವೇ ಪ್ರೆಸ್ ಮೀಟ್ ಮಾಡ್ತಾರೆ. ಸೋತು ಮಾರನೇ ದಿನವೇ ಅದೇ ಪ್ರೆಸ್ ಮೀಟನ್ನು ಕರ್ನಾಟಕದಲ್ಲಿ ಚುನಾವಣೆ ನಡೀತಲ್ಲ, 136 ಸೀಟು ಕಾಂಗ್ರೆಸ್ ಗೆಲ್ತಲ್ಲ, ಅವಾಗ ಯಾಕೆ ವೋಟ್ ಚೋರಿ ಮಾತಾಡಲಿಲ್ಲ? ಅವಾಗ ಯಾಕೆ ಹಣ ಆಮಿಷ? ನಮ್ಮದೇ ಸರ್ಕಾರ ಇದ್ದಿದ್ದು BJP ಸರ್ಕಾರ, ಆವಾಗ ನಾವು ಹಣ ಹಾಕಿದ್ರಿ ಅಂತ ಯಾಕೆ ಹೇಳಲಿಲ್ಲ? ಅದೇ ತೆಲಂಗಾಣದಲ್ಲಿ ಚುನಾವಣೆ ಆಯಿತು, ಅಲ್ಲಿ ಕಾಂಗ್ರೆಸ್ ಗೆಲ್ತು, ಅಲ್ಲಿ ಯಾಕೆ EVM ಮಿಷಿನ್, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತ ಅವಾಗ ಯಾಕೆ ಹೇಳಲಿಲ್ಲ? ಅವಾಗ ವೋಟ್ ಚಾರಿ ಗೆದ್ದಾಗೆಲ್ಲ ಕರೆಕ್ಟಾಗಿದೆ, ಸೋತ ತಕ್ಷಣ ಇವರಿಗೆ ಹೊಟ್ಟೆ ಉರಿಸಿ ಹಸಿ ಮೆಣಸಿನ್ಕಾಯಿ ಹೊಟ್ಟೆ ತಿಂದರೆ ಹೆಂಗಾತತ್ತೋ ಹಂಗೆ ಆಗ್ಬಿಟ್ಟಿದೆ ಕಾಂಗ್ರೆಸ್ ಅವ್ರಿಗೆ. ನೋಡಿರಿ, ಅವರು ರಾಹುಲ್ ಗಾಂಧಿ ಇದ್ದಾರಲ್ಲ, ಅವರು ಪಾರ್ಟ್ ಟೈಮ್ ರಾಜಕಾರಣಿ. ಚುನಾವಣೆ ನಡೀತಾ ಇದ್ದರೆ ಅವರು ಆರಾಮಾಗಿ ಸುತ್ತಾಡ್ತಾರೆ, ವಿದೇಶದಲ್ಲೆಲ್ಲ ಹೋಗಿ ಸುತ್ತಾಡ್ತಾರೆ, ಮಧ್ಯಪ್ರದೇಶದ ಫಾರೆಸ್ಟ್ಗಳಲ್ಲಿ ಹೋಗಿ 5 ದಿನ 6 ದಿನ ಇರ್ತಾರೆ. ಕಷ್ಟ ಬಿದ್ದು ಕೆಲಸ ಮಾಡೋರು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, BJP ಕಾರ್ಯಕರ್ತರು. ನಾವು ಕಷ್ಟ ಬಿದ್ದಿದ್ರಿ, ಅದಕ್ಕೆ ಪ್ರತಿಫಲ ಬಿಹಾರದ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀರಿ. ಅವ್ರು ಮಜಾ ಹೊಡ್ಕೊಂಡಿರ್ತಾರೆ ರೀ, ಅವ್ರ ಎಂಟೈರ್ ಫ್ಯಾಮಿಲಿ ಪಾರ್ಟಿ ಅದು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾನೋ ಯಾವುದೋ ಒಂದು, ಅವ್ರದ್ದು ಆರಾಮ್ಸೆ ಪಾಲಿಟಿಕ್ಸ್. ಅವ್ರದ್ದು ಬೇಕಾದಾಗ ಬರ್ತಾರೆ, ಬೇಡವಾರ್ದಾಗ ಫಾರಿನ್ಗೆ ಹೊರ್ಟೋಗ್ತಾರೆ. ಅವ್ರಿಗೆ ಜನ ತಿರಸ್ಕಾರ ಮಾಡಿದ್ದಾರೆ. ಗೂಂಡಾ ರಾಜ್ಯ ಬೇಡ, ಲಲ್ಲು ಪ್ರಸಾದ್ ಯಾದವರ ಗೂಂಡಾ ರಾಜ್ಯ ಬೇಡ, ಕಾಂಗ್ರೆಸ್ಸಿನ ದುರಾಡಳಿತ ಬೇಡ ಅಂತ ಜನ ತೀರ್ಮಾನ ಮಾಡಿ ವೋಟ್ ಹಾಕಿರೋದು. ಒಂದು ದೊಡ್ಡ ಅಂತರದಲ್ಲಿ ವೋಟ್ ಹಾಕಿದ್ದಾರೆ. ಅದರಲ್ಲೂ ನೀವು ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅಂತೇಳಿ ಅದರಲ್ಲೂ ನೀವು ತಪ್ಪು ಹುಡ್ಕೋ ಅಂಥದ್ದು ಮಾಡಿದ್ರೆ, ಫಸ್ಟು ಸೋತಿದ್ದು ಯಾಕೆ ಅಂತ ಆತ್ಮವಿಮರ್ಶನೆ ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕಾಯಿತು. ನಾವು ಯಾಕೆ ಸೋತ್ರಿ? ರಾಹುಲ್ ಗಾಂಧಿ ಎಲ್ಲೆಲ್ಲಿ ಪ್ರಚಾರ ಮಾಡಿದ್ರು, ಲಲ್ಲು ಪ್ರಸಾದ್ ಎಲ್ಲೆಲ್ಲಿ ಪ್ರಚಾರ ಮಾಡಿದ್ರು, ಏನು ನಮ್ಮಲ್ಲಿ ಮೈನಸ್ ಆಗಿದೆ, ಏನು ಕಾರ್ಯಕರ್ತರು ಯಾಕೆ ಕೆಲಸ ಮಾಡಿಲ್ಲ, ಅದನ್ನು ಅವರು ಕಾಂಗ್ರೆಸ್ ಪಾರ್ಟಿ ಯೋಚನೆ ಮಾಡಬೇಕಾಯ್ತು. ಅದು ಬಿಟ್ಬಿಟ್ಟು ಮತ ಚೋರಿ, ವೋಟ್ ಸರಿ ಇಲ್ಲ, ಇದು 7 ಗಂಟೆ ಕೊಟ್ಕೊಂಡ್ರೆ ಜನ ನಂಬೋಗಿಲ್ಲ. ಇಡೀ ದೇಶದ ಜನ ಇವತ್ತು ಇವರು ಏನು ವೋಟ್ ಚೋರಿ ಅಂತ ಅಭಿಯಾನ ಮಾಡಿದರು ದೇಶದಲ್ಲೆಲ್ಲ, ಅದರ ವಿರುದ್ಧವಾಗಿ ಬಿಹಾರ ಜನ BJPಗೆ ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ, ನಮಗೆ JDUಗೆ.